ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೋಡಿ, ಇದು ನ್ಯೂ ನ್ಯೂ ಇಯರ್ ಲಾಗ್ ಆಗಿರುತ್ತೆ, ಹೊಸ ವರ್ಷದ ವಿಡಿಯೋ. ನೋಡಿ, ಬಣ್ಣದ ಒಂದು ರಂಗೋಲಿ ಹಾಕಿದ್ದೀನಿ, ಪುಟ್ಟ ರಂಗೋಲಿ. ಹೇಗಿದೆ ಅಂತ ಹೇಳಿ. ನೋಡಿ, ನನ್ನ ಮಗಳು ಎದ್ದ ತಕ್ಷಣ ಬಂದು ಚಿನ್ನು ಬಣ್ಣ ಹಾಕಿದ್ದೀನಿ ರಂಗೋಲಿಗೆ ಅಂತ ಹೇಳಿದೆ. ಬಂದು ನೋಡ್ತಾ ಇದ್ದಾಳೆ. ನೋಡಿ, ಅವತ್ತು ಏನಾದರೂ ಸಿಹಿ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಒಬ್ಬಟ್ಟು ಮಾಡೋಣ ಅಂತ ಮಾಡಿದ್ವಿ. ಬಟ್ ಅದು ಬೇಯಿಸ್ಲಿಲ್ಲ, ತಟ್ಟಿ ಸುಮ್ಮನೆ ಕಾಳು ಆಡಿಸ್ಕೊಂಡು ಹೂರಣನೇ ಎಲ್ಲ ತಿಂದ್ಕೊಂಡು ಹಾಗೆ ದೇವ್ರಿಗೂ ನೈವೇದ್ಯನ ತೋರಿದು, ಆಮೇಲೆ ಮನೇಲಿ ಹುಳು ಹಸುಗಳಿದ್ದಾವೆ, ಅವಕ್ಕೂ ಕೂಡ ನೈವೇದ್ಯ ತೋರಬೇಕು ಅಂತೇಳಿ ತೋರಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೋ. ಅದು ಅಂದರೆ ಬಸಪ್ಪ ಅಂದರೆ ದೇವ್ರ ಸಾಮಾನು ಅಲ್ವಾ. ಎಲ್ಲರೂ ಸಿಟಿಲಿರೋರು ಇಲಾತಿ ಹಸುಗಳ್ಗೆ ಕೊಡ್ತಾರೆ. ಮತ್ತು ನಮ್ಮ ಮನೇಲಿ ಹುಳವೇ ಅವೆ, ಹುಳು ಅಂದರೆ ಎತ್ತುಗಳು ಅಂತಾರಲ್ಲ, ಅವು ಇದ್ದಾವೆ. ಅದಕ್ಕೋಸ್ಕರ ಅವಕ್ಕೂ ಸ್ವಲ್ಪ ಕೊಡಬೇಕು ಅಂತೇಳಿ ನಾವು ಪ್ರತಿ ಹಬ್ದಲ್ಲೂ ಕೂಡ ಏನಾದರೂ ಒಂದು ಮನೆಯಲ್ಲಿ ಸಿಹಿ ಅಂತ ಏನಾದರೂ ಮಾಡಿದ್ವಿ ಅಂದರೆ ಅದನ್ನು ದೇವ್ರಿಗೂ ಕೂಡ ನೈವೇದ್ಯ ಮಾಡಿಬಿಟ್ಟು ನೆಕ್ಸ್ಟ್ ಮನೇಲಿರುವಂಥ ಬಸವಣ್ಣ ಅಂದರೆ ಈ ಹಸುಗಳಿಗೂ ಕೂಡ ಕೊಡ್ತೀವಿ, ಒಳ್ಳೆಯದಾಗಲಿ ಅಂತ. ನೋಡಿ, ನಮ್ಮ ಮನೆಯವರು ತಿನ್ನಿಸ್ತಾ ಇದ್ದಾರೆ. ನೋಡಿ, ಹಸುಗಳು ತಿಂತಾಯಿದ್ದಾವೆ ಒಬ್ಬಟ್ಟನ್ನ. ಹಾಗೆ ಈ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ. 2025ರಲ್ಲಿ ಎಲ್ಲರೂ ಏನೇನು ಗುರಿ ಇಟ್ಕೊಂಡಿದ್ದೀರೋ ಎಲ್ಲರಿಗೂ ಕನಸು ನನಸಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.